ನೋಡಿ, ನೀವು ಎಷ್ಟು ಬಾಳ್ತೀರಾ, ನಿಮ್ಮ ಸುತ್ತಮುತ್ತ ಇರೋ ಚೇಲಗಳ ತಲೆ ಏನೇನಿದೆ, ನಿಮ್ಮ ಯೋಗ್ಯತೆ ಏನು, ನಿಮ್ಮ ಹಿಂದೆ ಇರೋ ಜನಗಳು ಎಂಥವ್ರು, ಇದೆಲ್ಲ ನನಗೆ ಅರ್ಥ ಆಯಿತು. ಆದರೆ ನನಗೆ ಒಂದು ಅರ್ಥ ಆಗಲಿಲ್ಲ, ನೀವು ಅಮೂಲ್ಯನ ಇಲ್ಲಿಗೆ ಯಾಕೆ ಕರೆಸಿದ್ರಿ ಅನ್ನೋದು. ವೇದಾಂತದು ಏನೋ ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ನೆ ಹೊರತು ಅರ್ಥ ಮಾಡಿಸಿ ಅಂತ ಹೇಳಲಿಲ್ಲ. ಯಾಕೆ ಅಂತ ನಾನು ನಿಮ್ಮ ಹತ್ರ ಕೇಳಲ್ಲ. ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬರೀ ನನ್ನ ಮನೆ ಹೆಣ್ಮಕ್ಳ ವಿಚಾರ ಅಲ್ಲ, ಇನ್ನು ಯಾವುದೇ ಹೆಣ್ಣು ವಿಷಯದಲ್ಲಿ ನೀವು ಈ ಬುದ್ಧಿನ ಮತ್ತೆ ತೋರಿಸಿದ್ರಿ ಅಂತ ನನಗೆ ಗೊತ್ತಾಯಿತು ಅಂದರೆ ನಿಮ್ದು ಮಾತ್ರ ಅಲ್ಲ, ನಿಮ್ಮ ವಂಶದ ರಾಜಕೀಯ ಕೆರಿಯರೇ ಮುಗಿದೋಗುತ್ತೆ. ನೋಡಿ ವೇದಾಂತ್, ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ ಬಂತು ಅಂದ್ರೆ ಇದು ನಂದಲ್ಲ ಅದು ನಂದಲ್ಲ ಅನ್ನೋ ಮಾತೇ ಇಲ್ಲ. ನಾನೆಂಥ ಬಿಸ್ನೆಸ್ ಮ್ಯಾನ್ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅಂಡ್ ನಾನು ಒನ್ಸ್ ಮಾಡಿದ್ರೆ ಯಾವ್ಯಾವ ವಿಚಾರನ ಎಲ್ಲಿವರೆಗೂ ಸೇಲ್ ಮಾಡಬಲ್ಲೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಓಕೆ ವೇದಾಂತ್, ಕಾಮ್ ಡೌನ್, ಬನ್ನಿ ಕೂತ್ಕೊಳ್ಳಿ, ಲೆಟ್ಸ್ ಡಿಸ್ಕಸ್ ಅಬೌಟ್ ಇಟ್. ಬಿಸ್ನೆಸ್ಸಲ್ಲಿ ಟೈಮ್ ಅನ್ನೋ ತುಂಬ ಇಂಪಾರ್ಟೆಂಟ್ ಅಂತ ನಿಮಗೆ ಚೆನ್ನಾಗೇ ಗೊತ್ತಿದೆ. ಅಂಥ ಟೈಮ್ನ ನಾನು ನಿಮ್ಮಂಥವ್ರ ಜೊತೆ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ನಾನು ಯಾಕೆ ಇಷ್ಟು ಮಾತಾಡ್ತಿದ್ದೀನಿ, ನಾನು ಇಷ್ಟು ಮಾತಾಡಿದ್ರು ನೀವು ಯಾಕೆ ಸೈಲೆಂಟ್ ಆಗಿದ್ದೀರಾ ಅಂತ ಎಲ್ಲರೂ ಕಕ್ಕ ಬೆಕ್ಕಿಯಾಗಿ ನೋಡ್ತಿದ್ದಾರೆ. ಯಾರ್ಯಾರಿಗೆ ಯಾರು ಅಂತ ಗೊತ್ತಿಲ್ಲೋ ಅವರು ನಾನು ಯಾರು ಅಂತ ಹೇಳ್ಬಿಡಿ. ನನ್ನ ಇವಳ ಸಂಬಂಧ ಮಾತಲ್ಲಿ ಹೇಳೋದಕ್ಕಾಗಲ್ಲ. ಅಮೂಲ್ಯನ ಜೊತೆ ಪೊಲೀಸ್ ಸ್ಟೇಷನ್ನಲ್ಲಿ ಏನು ನಡೆದಿತ್ತೋ ಅದಾದಮೇಲೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಮಾತಾಡಬಾರ್ದು ಅಂತ ನೇರವಾಗಿ ಇಲ್ಲಿಗೆ ಬಂದೆ. ಬರ್ತಾ ವಿಚಾರ ಮಾಡಿದಾಗ ಅನ್ನಿಸ್ತು ನಡೆದಿರೋದ್ರಲ್ಲಿ ಹುರುಳಿಲ್ಲ, ಇದು ಯಾರದೋ ಷಡ್ಯಂತ್ರ ಅಂತ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮಾವ. ಆದರೆ ಒಂದಂತೂ ಸತ್ಯ, ಅಲ್ಲಿ ಏನು ಅಪ್ಲೋಡ್ ಆಗಿದೆ ಅದೆಲ್ಲ ಸುಳ್ಳು. ನಾವು ಆ ಥರ ಎಲ್ಲ ದೇವರಾಣೆ ನಡ್ಕೊಂಡಿಲ್ಲ. ಹೌದಪ್ಪ, ಏನೂ ತಪ್ಪಾಗಿಲ್ಲ, ಜೊತೆಗಿದ್ದಿದ್ದು ನಿಜಾನೇ. ಆದರೆ ಅಲ್ಲಿ ಬಂದಿರೋ ಥರ ಏನೂ ಇಲ್ಲ. ಗೊತ್ತು ಬಿಡಮ್ಮ, ಅಷ್ಟು ವರ್ಷದಿಂದ ನೋಡಿರೋ ನಾನು ಇವತ್ತು ಬಂದಿರೋ ಒಂದು ಯಕಶ್ಚಿತ್ ಫೋಟೋದಿಂದ ನೀನು ನಡೆಯೋದಕ್ಕಾಗತ್ತಾ? ಜೀವನದಲ್ಲಿ ಎಷ್ಟೇ ಬೇಜಾರಾದರೂ ಒಂದು ತಪ್ಪು ನಿರ್ಧಾರಕ್ಕೆ ಬರೋ ಮೊದಲು ಅಪ್ಪ ಅಮ್ಮನ ಬಗ್ಗೆ ಒಂದೇ ಒಂದು ಸಲ ಎಲ್ಲ ಮಕ್ಕಳು ಯೋಚನೆ ಮಾಡಿದ್ರೆ ಅವರು ನಮ್ಮ ಜೊತೆ ಇದ್ದಾರೆ ಅನ್ನೋ ನಂಬಿಕೆ ಬಂದ್ಬಿಡುತ್ತೆ. ತಪ್ಪು ಹೆಜ್ಜೆ ಇಡೋ ಕಾಲ ಉರುಳೋಗುತ್ತೆ. ಇಡೀ ಜಗತ್ತೇ ನಮ್ಮ ವಿರುದ್ಧ ನಿಲ್ಲಬಹುದು, ಆದರೆ ನಮ್ಮ ತಂದೆ ತಾಯಿ ನಮ್ಮ ಕಷ್ಟಕ್ಕಾಗ್ತಾರೆ. ಕೊನೆಯವರೆಗೂ ನಮ್ಮ ಬೆನ್ನಿಗೆ ನಿಲ್ತಾರೆ. ಮರದಲ್ಲಿ ಎಷ್ಟೇ ಹೊಸ ಎಲೆ ಚಿಗುರಿ ಮುಪ್ಪೆಲೆ ಉದುರಿ ಕಾಲ ಬದಲಾದರೂ ಬುಡ ಬದಲಾಗಲ್ಲ, ಬೇರು ಬದಲಾಗಲ್ಲ. ಇವ್ರು ಇನ್ನ ಬರೋದು ಲೇಟು ಅನ್ಸುತ್ತೆ. ಯಪ್ಪ, ಇನ್ನೂ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು? ಹುಡುಗಿರಂದ್ರೆ ಆಗಲ್ಲ ಅನ್ನೋ ಸ್ಟೇಟ್ಮೆಂಟ್ ಸುಳ್ಳ?
ಇಲ್ಲ ನನ್ನ ಕಣ್ಣು ನೋಡ್ತಾ ಇರೋದು ಸುಳ್ಳ? ಒಂದು ಅರ್ಥನೇ ಆಗ್ತಾ ಇಲ್ಲ. ಕಾಲ್ ಸ್ಟಾರ್ಟ್ ಮಾಡ್ರಿ. ಬಾಸ್, ಮೇಡಮ್ ನಿಮ್ಗೆ ಓಕೆ ಅಲ್ವಾ ಬಾಸ್? ಓಕೆ. ವಾಟ್ ವಾಟ್ ಯು ಜಸ್ಟ್ ಸೇ? ಮೇಡಮ್ ನನಗೆ ಓಕೆನಾ ಅಂತ? ಟಂಗ್ ಸ್ಲಿಪ್ಪು ಬಾಸ್. ಮೇಡಮ್ಮು ಓಕೆನಾ ಅಂತ ಕೇಳಕ್ ಬಂದೆ. ಗ್ಯಾಪಲ್ಲಿ ಬೇರೆದೇನೋ ಬಿಟ್ಟು ಸ್ಥಳ ತುಂಬ್ಕೊಂಡ್ಬಿಡ್ತು. ಬ್ಲಡಿ ಕಾಮ್ಚೋರ್. ವೇದಾಂತ್ ಥ್ಯಾಂಕ್ಸ್. ಇವತ್ತೇನಾದರೂ ಕರೆಕ್ಟ್ ಟೈಮಿಗೆ ಬಂದಿರಲಿಲ್ಲ ಅಂತ ಅಂದಿದ್ದಿದ್ರೆ. ನಾಳೆ ಬೆಳಗ್ಗೆನೆ ಮೊದಲು ಕಣ್ಣಿನ ಆಸ್ಪತ್ರೆಗೆ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಇವ್ರುಗಳು ಹೀಗೆ ಇದ್ರೆ ನನಗೆ 2 ಕಣ್ಣು ಹೊರಟೋಗುತ್ತೆ. ಇನ್ನೊಂದ್ಸಲ ಈ ರೀತಿ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗ್ಬಾರ್ದು. ಯು ಅಂಡರ್ಸ್ಟ್ಯಾಂಡ್? ಕಾಂತ, ಕಾರ್ ತೆಗಿರಿ. ಬಾಸ್, ಕಾರ್ನ ನೀವೇ ಓಡಿಸಿ. ಯಾಕೋ ನನ್ನ ಕೈ ಕಾಲೆಲ್ಲ ವೈಬ್ರೇಟ್ ಆಗ್ತಾ ಇದೆ. ಎಂತೆಂಥವ್ರನ್ನ ಕೆಲ್ಸಕ್ಕೆ ಇಟ್ಕೊಡೋದಿರಿ ನಾನು? ಕರ್ಮ. ಎಡೆ ಮೇಡಮ್, ಡೋರೆಲ್ಲ ಏನ್ ತೆಗಿಬೇಡಿ, ನಾನು ಕೂತ್ಕೊಂತೀನಿ. ನೀವು ಬಾಸ್ ಪಕ್ಕನೇ ಕೂತ್ಕೊಳ್ಳಿ. ನೀನು ಈ ಥರ ಮಾಡ್ತೀನಿ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟೆಲ್ಲ ಆದರೂ ನಮ್ಮ ಹತ್ರ ಒಂದು ಮಾತಾದರೂ ಹೇಳಿದೆ ನೀನು. ನಾವಲ್ಲಿ ಅಷ್ಟು ಬೇಗ ಹೊರಡ್ನೋರು ಆಗ್ಬಿಟ್ವಾ? ಸಾರಿಕಾಗೂ ಗೊತ್ತು, ಆದರೆ ನನ್ನ ಹತ್ರನೇ ವಿಷಯ ಮುಚ್ಚಿಟ್ಟಿದ್ದಾನೆ. ಎಲ್ಲ ಇಷ್ಟೇ, ಕೊಟ್ಟಣ್ಣು ಕುಲಕ್ಕೆ ಹೊರಗೆ ಅಂತ ಪ್ರೂವ್ ಮಾಡಿಬಿಟ್ರಿ ಅಲ್ವಾ ನೀವೆಲ್ಲ? ಇಲ್ಲ ಅದ್ಯಾ, ಆ್ಯಕ್ಚುಲಿ ಅದೇನಾಯ್ತಂದರೆ ಮಾತಾಡಬೇಡ ನೀನು. ಇವಾಗ ಏನು ಮಾತಾಡೋದು ನೀನು? ನಿನ್ನ ಹತ್ರ ಮಾತಾಡೋದು ನಂಗೆ ಇಷ್ಟ ಇಲ್ಲ. ಅದೇ ಕಾಮ್ ಡೌನ್, ಟೆನ್ಷನ್ ಮಾಡ್ಕೋಬೇಡ. ಆ್ಯಕ್ಚುಲಿ ಕರೆಕ್ಟ್ ಬಾವ. ಏನು ಕರೆಕ್ಟು? ಯಾವುದು ಕರೆಕ್ಟ್ ಇಲ್ಲ, ಎಲ್ಲ ರಾಂಗ್. ಆಯಿತು, ಇಬ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಐ ಆಮ್ ಸಾರಿ. ಇದೆಲ್ಲ ಏನೂ ಬೇಕಾಗಿಲ್ಲ. ನನಗೂ ನಿನ್ನ ಮೇಲೆ ಕೋಪ ಬಂದಿತ್ತು, ಬಟ್ ನನಗಿಂತ ಹೆಚ್ಚಿಗೆ ಆದ್ಯಾಗಿ ಬಂದಿದೆ. ನಾವು ಟೆನ್ಷನಲ್ಲಿ ನಾನು ಮರ್ತ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ದಿನಕ್ಕೆ ನಮ್ಮನ್ನು ಮರ್ತ್ಬಿಡ್ತೀಯ ಅಲ್ವಾ? ನಂಗೆ ಗೊತ್ತು. ಅಯ್ಯೋ ಇಲ್ಲ ಕಣೆ. ಸರಿ, ಇದನ್ನೆಲ್ಲ ಸರಿ ಮಾಡೋಕ್ಕೆ ಅಂತ ಅಗ್ರಜಂಗೆ ಹೇಳಿ ಒಂದು ಸ್ಮಾಲ್ ವಸಿಷ್ಠ ಸಿಬ್ಲಿಂಗ್ ಡೇ ಅಂತ ಒಂದು ಪಾರ್ಟಿ ಕೊಡ್ಸೋಣ. ನೀನು ಇವಾಗ ನಾನು ಕೂಸು ಹೊಡಿಲಿಕ್ಕೆ ಬರಬೇಡ, ಇದಕ್ಕೆಲ್ಲ ನಾನು ಜಗ್ಗಲ್ಲ. ಸಾರಿ ಕಣೆ, ಇನ್ನೊಂದು ಪುಟ್ಟು ಕಂದ ಅಲ್ವಾ? ಆದರೆ ಈಗ ಮಾತ್ರ ದೊಡ್ಡ ಆಂಟಿ ಥರ ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಿದ್ಯಾ ಅಷ್ಟೇ. ಮನೆ ಮಗಳ ಸ್ಥಾನದಲ್ಲಿ ನಿಂತು ನೋಡ್ಕೊಳ್ತಿದ್ಯಾ. ಐ ಆಮ್ ಪ್ರೌಡ್ ಆಫ್ ಯು ಕಣೆ. ಅಣ್ಣಂಗೆ ಒಂದು ಸೆಕೆಂಡ್ ಚಾನ್ಸ್ ಇಲ್ವಾ? ಬಾವಾ, ನೀವಾದರೂ ಹೇಳ್ಬಾರ್ದಾ? ನಾನು ಯಾಕಪ್ಪ ಹೇಳಬೇಕು? ನೀವೆಲ್ಲ ಯಾವತ್ತಿದ್ರು ಒಂದೇ. ಸಮಾಧಾನ ಮಾಡ್ಕೊಳ್ಳೋಕ್ಕೆ ವಸಿಷ್ಠ ಸಿಬ್ಲಿಂಗ್ ಡೇನೇ ಮಾಡ್ಕೋತೀರಾ, ನಮ್ಮನ್ನೆಲ್ಲ ಕರಿತೀರಾ? ಕಮಾನ್ ಬಾವಾ, ನೀವು ನನ್ನ ಕೋಪ ನಾನು ಕಡಿಮೆ ಮಾಡ್ಕೊಳ್ತೀನಿ. ಇನ್ಯಾವತ್ತಾದರೂ ನಿನ್ನ ವಿಚಾರಿಸ್ಕೊಳ್ತೀನಿ. ಎಷ್ಟೇ ಆದರೂ ಅವಳು ದ ಗ್ರೇಟ್ ವೇದಾಂತ್ ವಸಿಷ್ಠನ ತಂಗಿ. ಎಲ್ಲ ಅವ್ರ ಕೆಟ್ಟ ಬುದ್ಧಿನೇ. ಅಂದರೆ ನೀನು ನನ್ನ ಹೆಂಡತಿ ಅಲ್ವಾ, ನನ್ನ ಎಲ್ಲ ಒಳ್ಳೆ ಬುದ್ಧಿನೂ ಅವಳಿಗಿದೆ. ನೀವು ಗಂಡಸ್ರದಿರಲ್ಲ, ಎಲ್ಲರೂ ಒಂದೇ ಥರ, ನಿಮ್ಮನ್ನು ನಂಬಕ್ಕೆ ಹೋಗಬಾರ್ದು. ಮೊದಲು ವೇದಾಂತ್ ಅಣ್ಣ ಎಲ್ಲಿದ್ದಾನೆ ಏನು ಅಂತ ವಿಚಾರ ಮಾಡಿ. ನಿನ್ನೆ ಕಾಲ್ ಮಾಡಿದ್ದೆ, ಅಪ್ಸೆಟ್ ಆಗಿದ್ದ, ಕೋಪ ಮಾಡ್ಕೊಂಡಿದ್ದ. ಹೌದಾ? ಹೌದು ಅಂತ ತಾನೇ ಹೇಳಿದ್ದು.
ಬಾರೆ ನೀನು ಇದೇನಕ್ಕ ಬಿಡೆ ದೆವ್ವ ನಾನೇನು ಬಾರ್ಡರಿಂದ ಬಂದಿಲ್ಲ ಈ ಲೆವೆಲಿಗೆ ಸ್ವಾಗತ ಯಾಕೆ ಅಂತ ಅರ್ಥ ಆಗಲಿಲ್ಲ. ಆಗಿದ್ದೆಲ್ಲ ಒಳ್ಳೇದಾಯ್ತು, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಮೈಸೂರು ತಿರ್ಗಾಟ ಎಲ್ಲ ಹೇಗಿತ್ತು? ಚೆನ್ನಾಗಾಯ್ತಾ? ಚೆನ್ನಾಗಿತ್ತಕ್ಕ. ಅಕ್ಕ ನಿನ್ನ ಹತ್ರ ಹೇಳೋದಕ್ಕೆ ತುಂಬ ವಿಷಯ ಇದೆ ಕಣೆ. ಇವತ್ತು ಏನಾಯ್ತು ಅಂದರೆ ಇದೇನೆ, ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಮನೆ ಇದೆಯಲ್ಲ. ಹಲೋ ಮೇಡಮ್, ನಾವು ನಿಮ್ಮ ಹತ್ರನೇ ಮಾತಾಡ್ತಿರೋದು. ತಾವು ಗುಮ್ಮನ್ ಥರ ಸೈಲೆಂಟ್ ಆಗಿಬಿಟ್ಟಿದ್ದೀರಲ್ಲ. ಹಲೋ ಅದಿತಿ, ನಾನು ಆಮೇಲೆ ಮಾತಾಡ್ತೀನಿ ಕಣೆ. ಹಾ, ಇದ್ದಕ್ಕಿದ್ದಂಗೆ ಈಗ ಆಡ್ತಿರೋದು ಒಳ್ಳೆ ಲಕ್ಷಣ ಅಂತೂ ಅಲ್ಲ. ಈಗೀಗ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆ. ಹಾಗೇನಿಲ್ಲ ಕಣೆ, ಸ್ವಲ್ಪ ಸುಸ್ತು ಅಷ್ಟೇ. ಮೈಸೂರು ಟ್ರಿಪ್ ಎಲ್ಲ ಚೆನ್ನಾಗೇ ಆಯಿತು. ಎಲ್ಲ ಕತೆ ಹೇಳ್ತೀನಿ, ಬಟ್ ಸ್ವಲ್ಪ ಟೈಮ್ ಕೊಡು ಅಂತ ಅಷ್ಟೇ ಹೇಳಿದ್ದು. ರೂಮಿನ ಲೈಟ್ ಆನ್ ಆಗಲಿ ಅಂತ ಕಾಯ್ತಾ ಇದ್ದೆ. ನೀನು ಹುಷಾರು. ಅಜ್ಜಿ, ನಾವಿನ್ನು ಬರ್ತೀವಿ. ನಮ್ಮನೆಗೂ ಬನ್ನಿ. ಮದುವೆ ಆದಾಗಿಂದ ನೀವು ಆ ಕಡೆ ಬಂದೇ ಇಲ್ಲ. ಆಗ್ಲೇ ಇಲ್ಲ ಕದ್ದ, ಬರ್ತೀನಿ. ಸರಿ ಅಜ್ಜಿ, ಬಾಯ್. ಇರೇ ಒಂದು ನಿಮಿಷ. ಮದುವೆ ಆಗಿ ಎಷ್ಟು ತಿಂಗಳಾಯ್ತು? ಇನ್ನು ಮಕ್ಕಳು ಮರಿ ಇಲ್ಲ ಅಂದ್ರೆ ಹೇಗೆ? ಒಂದೆರಡು ಮರಿ ಮೊಮ್ಮಕ್ಕಳನ್ನ ಕೊಡ್ರಪ್ಪ, ಆಟ ಆಡಿಸ್ಕೊಂಡಿರ್ತೀನಿ. ಅಜ್ಜಿ, ಮರಿ ಮೊಮ್ಮಕ್ಕಳನ್ನು ನೋಡೋಕ್ಕಿಂತ ಮುಂಚೆ ಮೊಮ್ಮಕ್ಕಳು ಮದುವೆ ಬಗ್ಗೆ ಗಮನ ಕೊಡಬೇಕಾಗಿದೆ. ಸದ್ಯಕ್ಕೆ ನಿಮ್ಮ ಪ್ರಯಾರಿಟಿ ಅದು. ಹಲೋ, ಅಜ್ಜಿ ಮಾತಾಡ್ತಿರೋದು ನಿಮ್ಗಳ ಬಗ್ಗೆ. ಸುಮ್ಮನೆ ಟಾಪಿಕ್ ಚೇಂಜ್ ಮಾಡಿ ನನ್ನೇ ಯಾಕೆ ತಗ್ಲಾಗ್ತಿದ್ಯಾ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಕೊಂಡು ನೋಡಿದ್ರಂತೆ. ನಿಂದು ಹಾಗೆ ಆಯ್ತು. ಯಾಕೆ? ಮತ್ತಿನ್ನೇನು, ನಾನೇದು ನಿನ್ನ ಮದುವೆ ಬಗ್ಗೆ ಮಾತಾಡಿದ್ನಾ? ನೀನ್ ಯಾಕೆ ಕುರ್ಕೊಳ್ತೀಯಾ? ಆಕ್ಚುಲಿ ನಾನು ವಿಕ್ಕೆ ನನ್ನ ಮದುವೆ ಬಗ್ಗೆ ಹೇಳಿದ್ದು. ನಿನ್ ಮನ್ಸಲ್ಲೂ ಮದುವೆ ಆಸೆ ಇದ್ರೆ ಓಪನ್ ಆಗಿ ಹೇಳು. ಒಂದೇ ಮಂಟಪದಲ್ಲಿ 2 ಮದುವೆ ಜಮಾಯಿಸ್ಬಿಡೋಣ. ನನ್ನ ಇವಳ ಸಂಬಂಧ ಮಾತನ್ನು ಹೇಳೋದಕ್ಕಾಗಲ್ಲ. ರೂಮಿನ ಲೈಟ್ ಆನ್ ಆಗಲಿ ಅಂತ ಕಾಯ್ತಾ
ಇದ್ದೆ ನೀನು ಹುಷಾರು. ಅಕ್ಕ, ನಾಳೆ ನಮ್ಮ ಕಾಲೇಜಲ್ಲಿ ಕ್ಯಾಂಟೀನ್ ಡೇ ಇದೆ. ಏನ್ ಮಾಡ್ಕೊಂಡೋಗಿ? ಈ ಹಳೆ ಮುಕ್ಕಿ ಶಾಕುಂತಲೆ ಥರ ಆಡ್ತಿದ್ದಾಳಲ್ಲ, ಏನಾಗಿರ್ಬೋದು? ಇವಳಿಗೆ ಹುಚ್ಚಿರೋದ್ರ ಬಗ್ಗೆ ನಂಗೆ ಡೌಟ್ ಇದೆ. ಇದನ್ನೆಲ್ಲ ನೋಡ್ತಿದ್ರೆ ಯಾಕೋ ನಿನ್ ಡೌಟೇ ನಿಜ ಆಗೋ ಥರ ಅನಿಸ್ತಿದೆ. ಈಗ ತಮಾಷೆ ಇಲ್ಲ ಸಾಕು. ವಿಕ್ಕಿ ಮದ್ವೆ ಫಿಕ್ಸ್ ಆಗಿದೆ. ಅದನ್ನ ನೋಡ್ತಿದ್ದಂಗೆ ಮುಗಿದೋಗುತ್ತೆ. ಆದ್ರೆ ನಿಮ್ಮಮ್ಮನ ಹಠ ಕಡಿಮೆ ಆಗಲ್ಲ. ಅದ್ರಲ್ಲಿ ಅಮ್ಮ ಹಠ ಮಾಡೋದೇನಿದೆ ಅಜ್ಜಿ? ನೀನು ತಾಯಿಯಾಗಿದ್ರೆ ಗೊತ್ತಾಗಿರೋದು ಅವಳ ಸಂಕಟ ಏನು, ಯಾಕೆ ಹಠ ಮಾಡ್ತಾಳೆ ಅಂತ. ಇನ್ನೊಂದ್ಸಲ ಹೇಳಜ್ಜಿ, ಅರ್ಥ ಆಗ್ಲಿ. ಬೇಗ ನಾಟಲ್ಲ, ದಪ್ಪ ಚರ್ಮ. ಸಿಚುವೇಶನ್ಗೆ ಬೆಂಕಿ ಹಚ್ಚೋದನ್ನ ಹೆಣ್ಮಕ್ಳ ಹತ್ರನೇ ಕಲಿಬೇಕು. ನೋಡಪ್ಪ ವೇದಾಂತು, ಯಾವುದೇ ತಾಯಿ ಆದ್ರೂ ಮೊದಲೇ ಮಗನಿಗೆ ಮದ್ವೆ ಆಗದೆ ಎರಡನೇ ಮಗನಿಗೆ ಮದ್ವೆ ಆಗತ್ತೆ ಅಂದ್ರೆ ಅದನ್ನ ಸಹಿಸೋದು ಕಷ್ಟನೇ. ಅದು ಅಲ್ಲದೆ ನೀನು ಅವಳ ಮುದ್ದಿನ ಮಗ, ನೀನಂದ್ರೆ ಅವಳಿಗೆ ಪ್ರಾಣ ಕಣೋ. ಅದೆಲ್ಲ ಸರಿ ಅಜ್ಜಿ, ಆದ್ರೆ ನಾನು ನಂದೇ ಆದ ಪ್ರಿನ್ಸಿಪಲ್ಸ್ಗಳನ್ನ ಇಟ್ಕೊಂಡ್ ಬದುಕ್ತಿರೋನು. ನನಗೆ ಮದ್ವೆಗಿದ್ವೆಲ್ಲ ಸ್ವಲ್ಪ ಇಷ್ಟ. ಬೆಂಕಿ ಬಿತ್ತು ನಿನ್ ಪ್ರಿನ್ಸಿಪಾಲ್ಗೆ. ಹೆತ್ತ ತಾಯಿ ಹೊಟ್ಟೆ ಉರಿಸಿ ನೀನೇನೇ ಸಾಧನೆ ಮಾಡಿದ್ರು ಅದಕ್ಕೆ ಬೆಲೆ ಇಲ್ಲ, ತಿಳ್ಕೊ. ಸುಹಾಸಿನಿಗೂ ಆರೋಗ್ಯ ಸರಿ ಇರಲ್ಲ. ನನಗೂ ಕಾಡು ಬಾ ಅನ್ನತ್ತೆ, ಊರ್ ಹೋಗೋ ಅನ್ನತ್ತೆ. ಹೀಗೆಲ್ಲ ಇರುವಾಗ ನೀನು ಹಠ ಮಾಡ್ಬೋದಾ? ನೀನ್ ಒಪ್ತೀಯ ಅಂದ್ರೆ ನನ್ನ ಹತ್ರ ಒಂದಷ್ಟು ಹುಡುಗಿಯರ ಫೋಟೋ ಇದೆ, ತೋರಿಸ್ತೀನಿ. ಇದ್ಯಾಕೋ ಅತಿ ಆಯ್ತು. ಸ್ಪರ್ಶ ಜ್ಞಾನನು ಕಳ್ಕೊಂಡಿದ್ದಾಳೆ ಅಂದ್ರೆ ಇದು ಗ್ಯಾಪ್ ಅಲ್ಲಿ ಆಗಿರೋ ಲವ್ ಕ ಪ್ಯಾರ್ ಎಫೆಕ್ಟೆ. ಲವ್ವ ಅದು ಹಳೆ ಮುಕ್ಕಿಗೆ. ಯಾಕೋ ಇವಳು ವೇದನ್ ಭವನ್ ಗುಂಗ್ನಲ್ಲಿದ್ದಾಳ ಅಂತ. ಇರು ಮಾಡ್ತೀನಿ. ಅರೆ ವೇದನ್ ಬಾವ, ಬನ್ನಿ ಬನ್ನಿ. ವೇದನ್ ಬಂದಿದ್ದಾನ? ಎಲ್ಲಿದ್ದಾನೆ? ಯಾವಾಗ ಬಂದ? ನಿಜವಾಗ್ಲೂ ಬಂದಿದ್ದಾನೆ? ಎಲ್ಲಿದ್ದಾನೆ? ನೀನೇನು ಮಾತಾಡ್ಬೇಡ. ಯಾವಾಗಲೂ ಅಮ್ಮು ಮತ್ತು ವೇದಾಂತ್ ಮಧ್ಯೆ ಏನೋ ಇದೆ ಅಂತ ಡೌಟ್ ಪಡ್ತಿದೆಯಲ್ಲ, ಅದು ಇವತ್ತು ಕ್ಲಿಯರ್ ಆಗುತ್ತೆ. ತಗೋ ನೋಡ. ನಂಗೆ ಇವ್ರು ಯಾರು ಬೇಡ ಅಜ್ಜಿ. ಗೊತ್ತಿತ್ತು ಕಣ ನೀನು ಹೀಗೆ ಹೇಳ್ತೀಯ ಅಂತ. ನಿಮ್ಮ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ರೆ ಅದನ್ನಾರು ಹೇಳ್ಬೋದಲ್ಲ. ನನಗೆ ಈಗಾಗಲೇ ಗರ್ಲ್ ಫ್ರೆಂಡ್ ಇದ್ದಾಳೆ ಅಜ್ಜಿ.
ಅದು ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಆ್ಯಕ್ಚುಲಿ ಇದ್ದಾಳೆ. ಸುಮ್ಮನೆ ಇಶ್ಯೂ ಆಗುತ್ತೆ ಅಂತ ನಾನು ಯಾರ ಹತ್ರನೂ ಹೇಳಿಲ್ಲ. ಆಮೇಲೆ ಅದೇನೇ ಗೊತ್ತಿತ್ತು. ನನಗೆ ಗೊತ್ತಿತ್ತಾ? ನನ್ನ ಮೊಮ್ಮಗನ ಮನಸ್ಸು ಗೆದ್ದಿರೋ ಆ ಮುದ್ದು ಗೊಂಬೆ ಯಾರು ಅಂತ ಹೇಳಿ. ನೀನ್ಯಾರ ಅಜ್ಜಿ